ಹರಿ ಓಂ. ಸ್ವತಂತ್ರಮಸ್ವತಂತ್ರಂ ಚ ದ್ವಿವಿಧಂ ತತ್ವಮಿಷ್ಯತೆ ಸ್ವತಂತ್ರೋ ಭಗವಾನ್ ವಿಷ್ಣುವ ಭಾವಾಭಾವೋ ದ್ವಿಧೇತರತ್. ಇದರ ಅರ್ಥ ತತ್ವಗಳಲ್ಲಿ ಸ್ವತಂತ್ರ ಮತ್ತು ಅಸ್ವತಂತ್ರ ಎಂದು ಎರಡು ವಿಧ. ಭಗವಂತನಾದ ಶ್ರೀ ವಿಷ್ಣು ಒಬ್ಬನೇ ಸ್ವತಂತ್ರ ತತ್ವ, ಉಳಿದ ಜಗತ್ತೆಲ್ಲವೂ ಅಸ್ವತಂತ್ರವಾಗಿದ್ದು ಅದನ್ನು ಭಾವ ಮತ್ತು ಅಭಾವ ಎಂದು ಎರಡು ಭಾಗ ಮಾಡಲಾಗಿದೆ. ಪ್ರಾಕ್ಪ್ರಧ್ವಂಸ ಸದಾತ್ಮೇನ ತ್ರಿವಿಧೋ ಅಭಾವ ಇಷ್ಯತೆ ಚೇತನಾಚೇತನತ್ವೇನ ಭಾವೋ ಅಭಿ ದ್ವಿವಿಧೋ ಮತ. ಇದರ ಅರ್ಥ ಅಭಾವವು ಪ್ರಾಗಭಾವ, ಪ್ರಧ್ವಂಸಾಭಾವ ಮತ್ತು ಸದಾಭಾವ ಎಂದು ಮೂರು ವಿಧ. ಇನ್ನು ಭಾವತತ್ವವು ಚೇತನ ಮತ್ತು ಅಚೇತನ ಎಂದು ಎರಡು ವಿಧವಾಗಿದೆ. ದುಃಖಸ್ಪೃಷ್ಟಂ ತದಸ್ಪೃಷ್ಟಮಿತಿ ದ್ವೇದೈವ ಚೇತನಂ ನಿತ್ಯಾದುಃಖ ರಮಾನ್ಯೇ ತು ಸ್ಪೃಷ್ಟದುಃಖ ಸಮಸ್ತಶ. ಇದರ ಅರ್ಥ ಚೇತನವು ದುಃಖದ ಸಂಬಂಧವಿರುವವರು ಮತ್ತು ದುಃಖವಿಲ್ಲದವರು ಎಂದು ಎರಡು ವಿಧ. ಮಹಾಲಕ್ಷ್ಮಿ ಒಬ್ಬಳೇ ಎಂದಿಗೂ ದುಃಖವಿಲ್ಲದವಳು. ಉಳಿದ ಎಲ್ಲಾ ಜೀವರು ದುಃಖ ಸಂಬಂಧ ಉಳ್ಳವರಾಗಿದ್ದಾರೆ. ಸ್ಪೃಷ್ಟದುಃಖ ವಿಮುಕ್ತಾಶ್ಚ ದುಃಖಸಂಸ್ಥಾ ಇತಿ ದ್ವಿಧಾ ದುಃಖಸಂಸ್ಥಾ ಮುಕ್ತಿಯೋಗ್ಯ ಅಯೋಗ್ಯ ಇತಿ ಚ ದ್ವಿಧಾ. ಇದರ ಅರ್ಥ ದುಃಖ ಸಂಬಂಧವಿರುವ ಜೀವರನ್ನು ಮುಕ್ತರು ಮತ್ತು ಬಂಧನದಲ್ಲಿರುವವರು ಎಂದು ಎರಡು ವಿಧ ಮಾಡಲಾಗಿದೆ. ಬಂಧನದಲ್ಲಿರುವ ಜೀವರಲ್ಲಿ ಮುಕ್ತಿಗೆ ಯೋಗ್ಯರಾದವರು ಮತ್ತು ಮುಕ್ತಿಗೆ ಅರ್ಹರಲ್ಲದವರು ಎಂದು ಮತ್ತೆ ಎರಡು ವಿಧಗಳಿವೆ. ದೇವರ್ಷಿಪಿತುಪನರ ಇತಿ ಮುಕ್ತಾಸ್ತು ಪಂಚದ ಏವಂ ವಿಮುಕ್ತಿಯೋಗ್ಯಾಶ್ಚ ತಮೋಗಾ ಶ್ರುತಿ ಸಂಸ್ಥಿತಾಯ. ಇದರ ಅರ್ಥ ಮುಕ್ತರಾದ ಉತ್ತಮ ಜೀವರು ದೇವತೆಗಳು, ಋಷಿಗಳು, ಪಿತೃಗಳು, ಪನರು ಮತ್ತು ಉತ್ತಮ ಮಾನವರು ಎಂದು ಐದು ವಿಧ. ಇದೇ ರೀತಿ ಮುಕ್ತಿಯೋಗ್ಯರಾಗಿ ಸಂಸಾರದಲ್ಲಿ ಇರುವವರಲ್ಲೂ ಐದು ವಿಧದ ತಾರತಮ್ಯವಿದೆ. ನಿತ್ಯ ನರಕಕ್ಕೆ ಹೋಗುವವರು ಬೇರೆಯೇ ಇದ್ದಾರೆ. ಇತಿ ದ್ವಿಧಾ ಮುಕ್ತಿಯೋಗ್ಯ ದೈತ್ಯರಕ್ಷ ಪಿಶಾಚಕಾರ ಮರ್ತ್ಯಾದಮಾಶ್ಚತುರ್ದೈವ ತಮೋಯೋಗ್ಯ ಪ್ರಕೀರ್ತಿತಾಯ. ಇದರ ಅರ್ಥ ಮುಕ್ತಿಗೆ ಅರ್ಹರಲ್ಲದ ಕೇವಲ ಕತ್ತಲಿಗೆ ಯೋಗ್ಯರಾದ ಜೀವರು ನಾಲ್ಕು ವಿಧ. ದೈತ್ಯರು, ರಾಕ್ಷಸರು, ಪಿಶಾಚಿಗಳು ಮತ್ತು ನೀಚ ಮಾನವರು. ತೇ ಚ ಪ್ರಾಪ್ಯಾಂಧತಮಸ ಶ್ರುತಿ ಸಂಸ್ಥಾ ಇತಿ ದ್ವಿಧಾ ನಿತ್ಯಾನಿತ್ಯ ವಿಭಾಗೇನ ತ್ರಿದೈವಾಚೇತನಂ ಮತಂ. ಇದರ ಅರ್ಥ ಆ ತಮೋಯೋಗ್ಯ ಜೀವರು ಈಗಾಗಲೇ ನಿತ್ಯ ನರಕವನ್ನು ತಲುಪಿರುವವರು ಮತ್ತು ಇನ್ನೂ ಸಂಸಾರದಲ್ಲಿ ಇರುವವರು ಎಂದು ಎರಡು ವಿಧ. ಇನ್ನು ಜಡ ತತ್ವವನ್ನು ನಿತ್ಯ, ಅನಿತ್ಯ ಮತ್ತು ನಿತ್ಯಾನಿತ್ಯ ಎಂದು ಮೂರು ವಿಧವಾಗಿ ವಿಂಗಡಿಸಲಾಗಿದೆ. ನಿತ್ಯ ವೇದಾಯ ಪುರಾಣಾದ್ಯಾಯ ಕಾಲ ಪ್ರಕೃತಿರೇವ ಚ ನಿತ್ಯಾನಿತ್ಯಂ ತ್ರಿಧಾ ಪ್ರೋಕ್ತಮನಿತ್ಯಂ ದ್ವಿವಿಧಂ ಸ್ಮೃತಂ. ಇದರ ಅರ್ಥ ವೇದಗಳು ನಿತ್ಯವಾದವುಗಳು, ಪುರಾಣಗಳು ಕಾಲ ಮತ್ತು ಮೂಲ ಪ್ರಕೃತಿ ಇವು ನಿತ್ಯಾನಿತ್ಯಗಳು. ಇನ್ನು ಕೇವಲ ಅನಿತ್ಯವಾದ ತತ್ವಗಳು ಎರಡು ವಿಧವಾಗಿವೆ. ಅಸಂಸೃಷ್ಟಂ ಚ ಸಂಸೃಷ್ಟಮಸಂಸೃಷ್ಟಂ ಮಹಾನಹಂ ಬುದ್ಧಿರ್ಮನಖಾನಿ ದಶ ಮಾತ್ರ ಭೂತಾನಿ ಪಂಚ ಚ. ಇದರ ಅರ್ಥ ಅನಿತ್ಯ ಜಡವು ಮಿಶ್ರಣಗೊಳ್ಳದ ಮೂಲ ರೂಪ ಮತ್ತು ಮಿಶ್ರಣಗೊಂಡ ರೂಪ ಎಂದು ಎರಡು ವಿಧ. ಮಿಶ್ರಣಗೊಳ್ಳದ ರೂಪದಲ್ಲಿ ಮಹತ್ತತ್ವ, ಅಹಂಕಾರ, ಬುದ್ಧಿ, ಮನಸ್ಸು, 10 ಇಂದ್ರಿಯಗಳು, 5 ತನ್ಮಾತ್ರೆಗಳು ಮತ್ತು 5 ಮಹಾಭೂತಗಳು ಸೇರಿವೆ. ಸಂಸೃಷ್ಟಮಂಡಂ ತದ್ಗಂ ಚ ಸಮಸ್ತಂ ಸಂಪ್ರಕೀರ್ತಿತಂ ಸೃಷ್ಟಿಯ ಸ್ಥಿತಿಯ ಸಂಹೃತಿಶ್ಚ ನಿಯಮೋ ಜ್ಞಾನಬೋಧನೆ. ಇದರ ಅರ್ಥ ಮಿಶ್ರಣಗೊಂಡ ರೂಪ ಎಂದರೆ ಈ ಇಡೀ ಬ್ರಹ್ಮಾಂಡ ಮತ್ತು ಅದರೊಳಗಿರುವ ಸಮಸ್ತ ವಸ್ತುಗಳು. ಜಗತ್ತಿನ ಸೃಷ್ಟಿ, ರಕ್ಷಣೆ, ಲಯ, ಆಡಳಿತ, ಅಜ್ಞಾನ ಮತ್ತು ಜ್ಞಾನ. ಬಂಧೋ ಮೋಕ್ಷ ಸುಖಂ ದುಃಖಮಾವೃತ್ತಿರ್ಜ್ಯೋತಿರೇವ ಚ ವಿಷ್ಣುನಾಸ್ಯ ಸಮಸ್ತಸ್ಯ ಸಮಾಸವ್ಯಾಸಯೋಗತ. ಇದರ ಅರ್ಥ ಹಾಗೂ ಬಂಧನ, ಮೋಕ್ಷ, ಸುಖ, ದುಃಖ ಮುಂತಾದ ಜಗತ್ತಿನ 8 ವಿಧದ ಕಾರ್ಯಗಳು ಭಗವಂತನಾದ ಶ್ರೀವಿಷ್ಣುವಿನಿಂದಲೇ ಸಂಕ್ಷಿಪ್ತ ಹಾಗೂ ವಿಸ್ತಾರ ರೂಪದಲ್ಲಿ ನಿಯಂತ್ರಿಸಲ್ಪಡುತ್ತವೆ. ಶ್ರೀ ಕೃಷ್ಣಾರ್ಪಣಮಸ್ತು. ಹರಿ ಓಂ. ಇದು ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತಂ ತತ್ವಸಂಖ್ಯಾನ ಪ್ರಕರಣಂ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು.